ಫಾಸ್ಟ್ ಟೈಮ್ ಮಾಡ್ತೀರಿ ಬೇಡ ಸರ್ ನಿಧಾನವಾಗಿ ಮಾಡಿ ಎಸ್ ಸರ್ ಫಾಸ್ಟಾಗಿ ಮಾಡಕ್ಕೆ ಹೋಗೋದು ಬೇಡ ಅಂದರೆ ನಾವು ಮರ್ತೋಗ್ಬಿಡ್ತೀವಿ ಸರ್ ಫಾಸ್ಟಾಗಿ ಮಾಡೋದು. ಒಂದೇ ಆಸನ ಕ್ಲಿಯರ್ ಮಾಡ್ಕೊಳ್ಳಿ. ಹಿಂಬಡಿ ನೋವು, ಮಂಡಿ ನೋವು, ವೆರಿಕೋಸ್ ಪೇನ್, ಎಲ್ಬೋ ಎದ್ದು ಎಲ್ಬೋ ಬ್ಯಾಕ್ ಪೇನ್, ಸರ್ವಿಕಲ್ ಸ್ಪಾಂಡಿಲೈಟಿಸ್, ಶೋಲ್ಡರ್ ಪೇನ್ ಇಷ್ಟು ಬರತರ ಬಂದರೆ ಪೂರ್ತಿ ಸೆಟ್ ಮಾಡುವಂತಹ ಮುದಾಸನ ಏಕಪಾದಾಸನ. 10 ಕೌಂಟ್ ಮೇಂಟೈನ್ ಮಾಡಿ. ದಯವಿಟ್ಟು ಕರೆಕ್ಟಾಗಿ ನೋಡಿ, ಇದೇ ಥರ ಮಾಡಬೇಕು. ನನ್ನ ಕತ್ತನ್ನು ಸ್ವಲ್ಪ ಅಬ್ಸರ್ವ್ ಮಾಡ್ತಾರೆ. ಏನಾಗಿದೆ ನೋಡಿ, ಹಳೆ ಕಾಲದಲ್ಲಿ ಕತ್ತಲು ಅಂದ್ರೆ ಸೇರಿಕೊಂಡು ಮಲಗ್ತಿದ್ರು, ಕರೆಕ್ಟಾ? ಅದೇ ತರ ಕ್ವಶನ್ ಬಂದೆ ನೋಡಿ, ಬುದ್ಧಿ ನೋಡಿ ಗೊತ್ತಾಗುತ್ತೆ. ಅಷ್ಟು ಸ್ಟ್ರಾಂಗ್ ಆಗುತ್ತೆ. ಯಾವತ್ತೂ ಬಾಧಬೇಕು ಅಂತ ಸಮಸ್ಯೆ ಬರಲ್ಲ. ಕಂಪ್ಲೀಟ್ ಆಗಿ ಮಾಡ್ತಾ ಇದ್ವಿ. ಮಂಡಿ ನೋವು ಪೂರ್ತಿ ವಾಸಿ ಆಗುತ್ತೆ. ವೆರಿಕೋಸ್ ರಕ್ತ ಕೆಟ್ಟೋಗಿದ್ರೆ ಕಂಪ್ಲೀಟ್ ವಾಪಸ್ ಒಂದು ಶುದ್ಧ ಬರುತ್ತೆ. 10 ಕೌಂಟ್ ಮಾಡಬೇಡಿ, ಚೂರು ಬೆಂಡ್ ಮಾಡ್ತಿದ್ದೆ ನೋಡಿ. 10 ಕೌಂಟ್ ಬೆಂಡ್ ಮಾಡಿ. ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. 5 ಟೈಮ್ಸ್ ಲೆಫ್ಟ್, 5 ಟೈಮ್ಸ್ ರೈಟ್. ಬಿಲೋಂಗ್ ಮಾಡಿದ್ರೆ ಸರ್ ಸ್ವಲ್ಪ ಮುಂದೆ ಬನ್ನಿ ಸರ್. ಮುಂದೆ ಕಾಣಿಸಲ್ಲ, ಸ್ವಲ್ಪ ಸ್ವಲ್ಪ ಮುಂದೆ ಪ್ಲೀಸ್. ಏನಿಲ್ಲ, ಇದು 5 ಟೈಮ್ಸ್ ಲೆಫ್ಟ್, 5 ಟೈಮ್ಸ್ ರೈಟ್. 10 ಕೌಂಟ್ ಮಾಡಬೇಕು ಸರ್. ಕರೆಕ್ಟಾಗಿ ಮಾಡಿದ್ರೆ ಒಂದೇ ವಾಟರ್ ಬ್ಯಾಕ್ ಪೇನ್ ಸರ್ ಇರುತ್ತೆ. ಯಾವುದೇ ಡಾಕ್ಟರ್ ಹೋಗಿ ಎಷ್ಟೇ ಖರ್ಚು ಮಾಡಿ ಸ್ಕ್ಯಾನಿಂಗ್ MRI ಎಕ್ಸ್ರೇ ಎಲ್ಲ ಮಾಡಿ ಲಾಸ್ಟ್ ಬ್ಯಾಕ್ ಪೇನ್ ಹೇಳ್ಕೊಡ್ತು. ಮೇಡಮ್ ನಾವು ಏನು ಹೇಳ್ತೀವಿ ಅಂತ ಏನು ಮಾಡಿದೆ, ಬ್ರೀತ್ ಇನ್ ಬ್ರೀತ್ ಔಟ್. ಒಂದು ವಿಷಯ ಇದು ಕ್ಲಿಯರ್ ಆಗಿ ಹೇಳ್ಬಿಡಿ. ಟೀಚಿಂಗ್ ಭವಿಷ್ಯದವ್ರಿಗೆಲ್ಲ ಜಾಸ್ತಿ ವೆರಿಕೋಸ್ ಸಮಸ್ಯೆ ಯಾಕೆ ಬರ್ತದೆ ಗೊತ್ತಾ? ಫಸ್ಟ್ ಆರ್ಟ್ ಇದು ಸರ್. ಈ ಆರ್ಟ್ ಪಂಪ್ ಮಾಡುತ್ತೆ, ಬ್ಲಡ್ ಕೆಳಗೆ ಹೋಗುತ್ತೆ. ಕೆಳಗಡೆ ಮೇಲೆ ಬ್ಲಡ್ ಪಂಪ್ ಮಾಡುವಂಥ ಎರಡನೇ ಹೃದಯ ಯಾವ್ದು ಹೇಳಿ? ಈ ಜಾಗ ಗೊತ್ತಾ ನಿಮಗೆ? ಎಸ್ ಬಿ ಆಪೋಸರ್. ಇದು ಮೇಲೆ ಪುಷ್ ಮಾಡಿಲ್ಲ, ಅದು ರಕ್ತ ಅಲ್ಲೇ ನಿಂತು ವಾಪಸ್ ಹೋಗಿ ಶುದ್ಧ ರಕ್ತ ಬಂದಿಲ್ಲ ಅಂದ್ರೆ ಕೆಟ್ಟೋಗಿ ಲಾಸ್ಟ್ ವೆರಿಕೋಸ್ ಆಗೋದು. ಈಗ ಈ ಎಕ್ಸಸ್ ಮುಖಾಂತರ ಮಾಡಿದ್ರಿ, ಇಮಿಡಿಯೇಟ್ ನೆಕ್ಸ್ಟ್ ಇಂಟರಿ ಮಾಡಿಬಿಟ್ಟು ಈ ಸೆಕೆಂಡ್ ಆರ್ಟ್ ಕೆಲಸ ಮಾಡ್ತಾ ಮಾಡಿದ್ರಿ. ಇದು ಬ್ಲಡ್ ಕಂಪ್ಲೀಟ್ ವಾಪಸ್ ಕಳಿಸಿದ್ರೆ ವೆರಿಕೋಸ್ ತಾನಸ್ ಇರುತ್ತೆ, ಅದರಿಂದ ವೆರಿಕೋಸ್ ಕ್ಯೂರ್ ಆಗುತ್ತೆ. ಮಂಡಿ ನೋವು ಪೂರ್ತಿ ಸರಿ ಮಾಡ್ಬೋದು. ಹೆಣ್ಮಕ್ಳು ಸಿಸೇರ್ ಮಾಡ್ಬೋದು, ರಾಮಬಾಣ ಜೀವನ ಪೂರ್ತಿ ಬ್ಯಾಕ್ ಪೇನ್ ಎಲ್ಲ ಮಾಡ್ಬೋದು. ಆಲ್ರೆಡಿ ಬ್ಯಾಕ್ ಪೇನ್ ಕಂಪ್ಲೀಟ್ ಸರಿ ಮಾಡ್ಬೋದು. ಸರ್ವಿಕಲ್ ಸರಿ ಹೋಗುತ್ತೆ. ಕಾಲರ್ ಸಮಸ್ಯೆ ಯಾವುದು ಬರಲ್ಲ. ಶೋಲ್ಡರ್ ಮಸಲ್ಸ್ ಯಾವುದು ಪೇನ್ ಬರ್ತಾ ಉಂಟು. ಇಷ್ಟು ಸಮಸ್ಯೆಗೆ ಏಕಪಾದಾಸನ ರೆಸ್ಪಾಂಡ್ ಮಾಡಬೇಕು ಮೇಡಮ್. ಲೆಫ್ಟ್ 5, ರೈಟ್ 5. ಅಲ್ಲಿ ನಿಲ್ಲಿಸೋದು ಎಷ್ಟು? ಈ ಥರ ಸೆಳೆತ ಬರ್ತೀರಲ್ಲ, ಆ ಸೆಳೆತ ತುಂಬಾ ಇಂಪಾರ್ಟೆಂಟ್. 10 ಕೌಂಟ್ ಸರ್. 10 ಕೌಂಟ್ ಹಾಗೆ ನಿಲ್ಲಿಸ್ಬೇಕು. ಇಷ್ಟು ಬರಬೇಕು. ಒಂದೇ ವಾರ ಮಾಡ್ಕೊಂಡು ನಿಮ್ಗೆ ಗೊತ್ತಾಗ್ತಿದೆ ಬ್ಯಾಕ್ ಪೇನ್ ಪೂರ್ತಿ ಸರಿ ಮಾಡಿ. ಎರಡನೇ ಆಸನ ಎಲ್ಲ ಸಮಸ್ಯೆ ಮೂಲ ಕಾರಣ ಏನು ಹೇಳಿ? ಅಬ್ಡಮನ್ ಒಬಿಸಿಟಿ. ಒಬಿಸಿಟಿ ಅಲ್ಲ, ಅಬ್ಡಮನ್ ಒಬಿಸಿಟಿ. 75% ಓವರ್ ಅಬ್ಡಮನ್. ಕರೆಕ್ಟ್ ಮೂರ್ತಿನಲ್ಲಿ 8 ರಿಂದ 9 ಕಿಲೋ ಕರಗಿಸೋದು ಅಂತ ಹೇಳ್ಕೊಡ್ತೀನಿ. ಈಗ ಯಾರ್ಯಾರು ವೆಯ್ಟ್ ಲಾಸ್ ಮಾಡ್ಬೇಕು ಹೇಳಿ? ಸುಮಾರು 2-3 ಜನ ಇರ್ತಾರೆ. ವೆಯ್ಟ್ ಗೈನ್ ಸರ್. ಒಂದೇ ಒಂದು ಕಂಡೀಷನ್, ಕಾಲು ನೆಲಕ್ಕೆ ಟಚ್ ಮಾಡಬಾರ್ದು. ದಯಮಾಡಿ ನಾವು ಕಾಲನ್ನು ಅಬ್ಸರ್ವ್ ಮಾಡಿ. 75% ಓವರ್ ಅಬ್ಡಮನ್. ಕರೆಕ್ಟ್ ಮೂರ್ತಿನಲ್ಲಿ 8 ರಿಂದ 9 ಕಿಲೋ ಕರಗಿಸುವಂತಹ ಎರಡನೇ ಆಸನ ದ್ವಿಪಾದಾಸನ. ಬ್ರೀತ್ ಇನ್, ಬ್ರೀತ್ ಔಟ್. ನೆಲಕ್ಕೆ ಕಾಲು ಟಚ್ ಮಾಡದೆ ಎರಡೂ ಕಾಲಿನ ಭಾರವನ್ನು ಕಂಟಿನ್ಯೂಸ್ಲಿ 20 ಸರ್ತಿ ಮಾಡಿ. 4-5 ಸರ್ತಿ ಈಸಿಯಾಗಿ ಮಾಡಬಹುದು. ಆಮೇಲೆ ಕಾಲಿನ ಸೊಂಟೆ ಅಲ್ಲ, ಸೊ 20 ಕೌಂಟ್ ಮಾಡೋದ್ರೊಳಗೆ ಸುಸ್ತಾಗುತ್ತೆ. ಅಷ್ಟು ಎನರ್ಜಿ ಲಾಸ್ ಮಾಡುತ್ತೆ. ನೆಲಕ್ಕೆ ಕಾಲು ಟಚ್ ಮಾಡದೆ ಎರಡೂ ಕಾಲ ಭಾರವನ್ನು ಕಂಟಿನ್ಯೂಸ್ಲಿ 20 ಸರ್ತಿ ಮಾಡಿ. ಕರೆಕ್ಟ್ ಮುಚ್ಚಿನಲ್ಲಿ ನ್ಯಾಚುರಲ್ ಆಗಿ 8 ರಿಂದ 9 ಕಿಲೋ ಕಲಿಸ್ತಾರೆ. ಬಟ್ ಮಾಡೋದು ಮಾತ್ರ ತುಂಬಾ ಕಷ್ಟ ಇದೆ ಮೇಡಮ್. ಯಾಕೆ ಹೇಳಿ? ಎರಡೂ ಕಾಲ ಭಾರ ವಸ್ತು ತಂದ್ಬಿಟ್ಟು ಸರ್. ಯಾಕಂದ್ರೆ ಇಟ್ಟು ಮಾಡ್ಬೇಕಾದ್ರೆ ನೀವು 2 ಜಾಗಕ್ಕೆ ಫಲ ಕೊಡ್ಬೇಕು. ಯಾವುದೇ ಅಂತೇಳಿ ಪಟ್ ಮಾಡ್ತೇವೆ. ಒಂದು ನಿಮ್ಮ ಸೊಂಟೆ ಕಾಲ ಕೊಡ್ಬೇಕು. ಸೊಂಟೆ ಕಾಲ ಕೊಡೋದೇ ಕಾಲ ಮೇಲೆ ಹೋಗಲ್ಲ, ಯಾಕಂದ್ರೆ ಟಚ್ ಮಾಡ್ತಾ ಇಲ್ಲ. ಇದರಿಂದ ಸೊಂಟ ಸ್ಟ್ರಾಂಗ್ ಆಗ್ತದೆ. ದೊಡ್ಡ ಲಾಭ ನೋಡಿ, ವೇಟ್ ಕಮ್ಮಿ ಆಗೋದ್ರಿಂದ ದೊಡ್ಡ ಲಾಭ ಸೊಂಟ ಸ್ಟ್ರಾಂಗ್ ಆಗುತ್ತೆ. ಚಿಕ್ಕ ಪುಟ್ಟ ವಿಷಯದಲ್ಲಿ ಡಿಸ್ಲೋಟ್ ಆಗಲ್ಲ. 2 ಲಾಭ, ನೀವು ಅಪ್ಪರ್ ಸೈಡ್ ಸಿಕ್ಕ ಎನರ್ಜಿ ಕೊಡಬೇಕಾಗುತ್ತೆ. ಆ ಥರ ಎನರ್ಜಿ ಕೊಡೋಲ್ಲ, ಆ ಫುಲ್ ವೈಬ್ರೇಷನ್ ಎಲ್ಲಿ ಬಿಡುತ್ತೆ? ಹೊಟ್ಟೆ ಬೇಕು. ಕರೆಕ್ಟ್ ಮೂರ್ತಿನಲ್ಲಿ 8 ರಿಂದ 9 ಕಿಲೋ ಲಾಸ್ ಮಾಡ್ಬೋದು. ಇದು ಎರಡನೇ ಆಸನ. ಓವರ್ ವೇಟ್ ಕಂಪ್ಲೀಟ್ ರಿಡ್ಯೂಸ್ ಮಾಡಿದ್ರೆ ನಿಮ್ಮ ಲೈಫ್ ಟೈಮ್ ನಿಮ್ಮ ಕಾಲಿಂದ ಯಾವುದೇ ಕಂಪ್ಲೇಂಟ್ ಬರ್ತಾ ನೋಡ್ಬೋದು. ನಿಮ್ಗೆ ಅರ್ಥ ಆಗಿರ್ಬೋದಾ? ಕಾಲಿಂದ ಯಾವುದೇ ಕಂಪ್ಲೇಂಟ್ ಇದ್ರೆ ಫಸ್ಟ್ ಮಾಡಬೇಕಾಗಿದ್ದೇನು? ನಿಮ್ಮ ವೇಟ್ ಲಾಸ್ ಮಾಡಬೇಕು. ವೇಟ್ ಲಾಸ್ ಮಾಡಿದ್ರೆ ಓವರ್ ವೇಟ್ ಇಂದ ಬಂದ ಅಷ್ಟು ಕಂಪ್ಲೇಂಟ್ ನ್ಯಾಚುರಲ್ ಸರಿ. ಮೂರನೇ ಆಸನ ಪವನ ಮುಕ್ತಾಸನ. ನೋಡಿ, ಜಾಸ್ತಿ ಟಾಕ್ಸಿನ್ಸ್ ನಮ್ಮ ದೇಹದಲ್ಲಿ ಅಕ್ಯುಮುಲೇಟ್ ಆಗೋದು ಹೊಟ್ಟೆ ಭಾಗದಲ್ಲಿ. ಯಾವ್ದು ನೋಡೋ? ಒಂದು ಫ್ಯಾಟಿ ಲಿವರ್, ಗಾರ್ಬಲ್ ಸ್ಟೋನ್, ಕಿಡ್ನಿ ಸ್ಟೋನ್, ಅಗ್ನಿಯ ಅಪೆಂಡಿಕ್ಸ್ ಅಂತೀವಲ್ಲ, ಅಥವಾ ಫೈಬ್ರಸ್, ಇದೆಲ್ಲ ಕಲ್ಲು ಮುಕ್ತಾರ ಅಕ್ಯುಮುಲೇಟ್ ಆಗೋದು. ಇದರೆಲ್ಲ ಕಂಪ್ಲೀಟ್ ಕರಗಿಸಿ ಡಿಟಾಕ್ಸಿಫೈ ಮಾಡುವಂತ ಮೂರನೇ ಮೆಥಡ್ ಪವನ ಮುಕ್ತ. ಮಾಡಲೇಬೇಕು. ಯಾವುದೇ ಸ್ಟೋನ್ ಇದ್ರೂ, ಯಾವುದೇ ಫ್ಯಾಟಿ ಲಿವರ್ ಇದ್ರೂ ಕಂಪ್ಲೀಟ್ ರಿವರ್ಸ್ ಮಾಡ್ಬೋದು. ಮೂರನೇ ಆಸನ ಪವನ ಮುಕ್ತಾಸನ. 20 ಕೌಂಟ್ ಮಾಡಿ. ಏನೇ ಆದ್ರೂ ರಿವರ್ಸ್ ಆಗುತ್ತೆ. ಫ್ಯಾಟಿ ಲಿವರ್ ಫಸ್ಟ್ ರೇಟ್ ಇದ್ರೂ ಸಹ ರಿವರ್ಸ್ ಮಾಡ್ಬೋದು ಸರ್. ಅಷ್ಟು ಪವರ್ಫುಲ್ ಎಲ್ಲರೂ ಮಾಡಿ ಕಂಪ್ಲೀಟ್ ಕರಗಿಸಿ. 4ನೇ ಆಸನ ಎಕ್ಸೈಸ್ ಯಾಕೆ ಮಾಡ್ಬೇಕು ಮೇಡಮ್? ಪಟ್ಟದ ಹೇಳಿ ಎಕ್ಸೈಸ್ ಯಾಕೆ ಮಾಡಬೇಕು?